ಸೊ ಶ್ರೀನಿವಾಸ್ಪುರದ ಹತ್ರ ಮಾವಿನಕಾಯಿ ಕದಿಯಕ್ಕೆ ಹೋಗ್ತಾ ಇದ್ದಾರೆ. ಮಾವಿನಕಾಯಿ ಕಳ್ಳರು ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಅವರು ಬಳೆ ಬೇರೆ ಮರ್ತು ಬಂದಿದ್ದಾರೆ. ದರ್ಶನ ನಮಗೆ ಡೈರೆಕ್ಟ್ ಇರೋದ್ರಿಂದ ಸೊ ತಕ್ಕಂತ ದರ್ಶನ ಹಾಕಿ ಮತ್ತೆ ವಿ ಆರ್ ಆನ್ ದ ವೇ ಟು ದರ್ಶನ. ಫ್ರೀ ದರ್ಶನ ಹೋಗ್ತಾ ಇದ್ದೀವಿ. ಮಾವಿನಕಾಯಿ ಕೇಳ್ಬೇಕಾರೆ ಸಪೋರ್ಟೇ ಮಾಡ್ಲಿಲ್ಲ ಅರುಣ್. ಇವತ್ತು ಮಾವಿನಕಾಯಿ ಕೊಡಕ್ಕಂತ ಕೇಳ್ತಾ ಇದ್ದಾನೆ. ಏನು ಹೆಂಗಿದ್ದೀರಾ ಅಂದ್ರೆ ನೀವು ಇಬ್ರು ಹುಡುಗಿರು ನೆಕ್ಸ್ಟ್ ಲೆವೆಲ್. ಸ್ಟೇ ಟ್ಯೂನ್ಡ್, ನಿಮಗೆ ಗರುಡ ತೋರಿಸ್ತೀವಿ. ಸೊ ದಿಸ್ ಇಸ್ ದ ಗರುಡ. ಸೊ ಇವತ್ತು ನಿಮ್ದು ಬರ್ಡೇ ಅಲ್ವಾ, ಸೊ ಯು ಆಲ್ ಹ್ಯಾವ್ ಪ್ಲಾನ್ ದಿ ಸರ್ಪ್ರೈಸ್. ಹೌದಾ? ಕರ್ನಾಟಕ ಅವ್ರು ಏನನ್ನ ಬಂದ್ರೆ ಮಿಸ್ ಮಾಡ್ದಿರ ವಿಸಿಟ್ ಮಾಡಿ. ನೆಕ್ಸ್ಟ್ ಲೆವೆಲ್ ಫುಡ್ ಇದೆ. ಏನಕ್ಕ ಮಾಡ್ತಾ ಇದ್ಯಾ? ಸುಮ್ಮನೆ ಏನೋ ಮಾಡ್ತಿದೀನಿ, ಯಾಕೆ ಹಿಂಗೆಲ್ಲ ತಲೆ ತಿಂತ ಇದೆಯಾ? ಅದೇ ಏನ್ ಮಾಡ್ತಾ ಇದೀರಾ ಹೇಳಿ? ಮಾವಿನ ಕದಿಯಕ್ಕೆ ನೋಡಿ. ಸೊ ಶ್ರೀನಿವಾಸ್ಪುರದ ಹತ್ರ ಮಾವಿನಕಾಯಿ ಕದಿಯಕ್ಕೆ ಹೋಗ್ತಾ ಇದ್ದಾರೆ ಅಮೂಲ್ಯನು ವೇದಿಕಾ ಅವರು. ಅಮೂಲ್ಯ, ಹಿಂಗೆಲ್ಲ ಕದಿಬೋದ ಓನರ್ ಗೊತ್ತಿರ್ತೀರಾ? ಏನಿಲ್ಲ, ಅವ್ರು ಬಂದ್ರೆ ಅವ್ರಿಗೆ ಹೇಳ್ಬಿಟ್ಟೆ. ಏನಂತ ಹೇಳ್ತೀಯಾ? ಇಲ್ವಲ್ಲ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಏನ್ ಕ್ರೇಜಿಯಾಗಿ ಹೋಗ್ತಾವ್ರು ನೋಡೋಣ ಅಲ್ಲಿ. ಸೊ ಗೈಸ್ ನೋಡಿ, ಇವರೆಲ್ಲ ಮಾವಿನಕಾಯಿ ಕದಿಯಕ್ಕೆ ಹೋಗ್ತಿದ್ದಾರೆ. ನಾವಂತೂ ಇಂಟರ್ಫಿಯರ್ ಇಲ್ಲ ಇದರಲ್ಲಿ. ಬೇಬ್ ಹಿಂಗೆ ಹಾಕ್ತೀನಿ ಯೂಟ್ಯೂಬಲ್ಲಿ. ವೇದಿಕಾ ಅಕ್ಕ, ಮಾವಿನಕಾಯಿ ಕಳ್ಳರು ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಪಕ್ಕ ಅದನ್ನೇ ಹಾಕೋದು ಇವಾಗ. ಇವಾಗ ಅಭಿಯಣ್ಣನೂ ಸೇರ್ಕೊಂಡಿದ್ದಾರೆ ಇವ್ರ ಜೊತೆಯಲ್ಲಿ. ಸೊ ಹಿಂಗೆ ಇವ್ರದೆಲ್ಲ ಆ್ಯಕ್ಚುಲಿ 5 ಸ್ಟೋರ್ಸು 6 ಸ್ಟೋರ್ಸು ಒಬ್ಬೊಬ್ರದ್ದಿದೆ. ನೋಡಿದ್ರೆ ಇಲ್ಲಿ ಕದೀತಾ ಇದ್ದಾರೆ. ಅಭಿಯಣ್ಣಂತ ಇವಾಗ ಹಂಗೆ ಹಾಕ್ತೀರಿ. ಆರಾರು ಅಂಗಡಿ ಎತ್ಕೊಂಡು ಇಲ್ಲಿ ಮಾವಿನಕಾಯಿ ಕದೀತಾವ್ರೆ ಶ್ರೀನಿವಾಸ್ಪುರದಲ್ಲಿ ಅಂತ. ಸೊ ಇವಳಿಗೆ ನೈಟಲ್ಲಿ ರೈಡ್ ಮಾಡಬೇಕು ಅಂತ ತುಂಬ ಆಸೆ. ಹೆಂಗೋ ಇಲ್ಲಿ ಸಿಕ್ತು ಅಂತ ಸೊ ಈಗ ಹೇಮಂತ್ ಕಾಫಿ ಕೊಡಿಸ್ತವನೆ. ಕಾಫಿ ಜೊತೆಲಿ ಏನಿಲ್ಲ ಬ್ರಾ? ಏನ್ ಬೇಕಾ? ಬಿಸಿ. ಇವರೇ ಹೇಮಂತ್ ಅಂತ. ಏನೇನು? ಯಾವಾಗಿಂದ ಕಾಫಿ ಕುಡಿಯೋದು ಸ್ಟಾರ್ಟ್ ಮಾಡಿದ್ವಿ? ಸೂಪರ್. ನೀವು ಸರ್ವೆ ಹೋಗ್ಬಿಟ್ರೆ ಪ್ರೈಸ್ ಇದೆ ಎಂಟ್ರೆನ್ಸು. ಅದನ್ನು ಕಾರಲ್ಲಿ ಹೋದು ನಮ್ಮನ್ನು ಇಳಿಸಿದ್ರು. ಸೊ ಗೈಸ್, ಇಲ್ಲಿ VIP ಪಾರ್ಕಿಂಗ್ ಹತ್ರ ಬಂದ್ವಿ. ಸೊ ದಿಸ್ ಇಸ್ ಇಟ್. ಸೊ ಇಲ್ಲಿ ಆ್ಯಕ್ಚುಲಿ ಯಾರನ್ನೂ ಬಿಡಲ್ಲ, ನಮ್ಮನ್ನು ಬಿಟ್ಟರು. ಸೊ ಇದು VIP ಪಾರ್ಕಿಂಗು. ಸೊ ನಮ್ಗೆ ಹೆಂಗೆಂಗೋ ನಮ್ಮ ಹೇಮಂತ್ ದಯದಿಂದ VIP ಪಾರ್ಕಿಂಗ್ ಸಿಕ್ತು. ಸೊ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಲೊಕೇಶನ್ ಶೇರ್ ಮಾಡಿದ್ರಾ? ಕಳ್ಸಿದ್ದೀನಿ ಅವ್ರಿಗೆ. ಓಕೆ. ಸೊ ಡೈರೆಕ್ಟ್ ಎಂಟ್ರಿ. ಅಕ್ಕ ಅಂತೂ ಫುಲ್ ಖುಷಿ. ಏನಕ್ಕ? ಸೊ ಫುಲ್ ಟಯರ್ಡ್ ಫೇಸಸ್, ಫ್ರೆಶ್ ಅಪ್ ಆಗಿ ಹೋಗಬೇಕು. ಸೊ ವಿ ಆರ್ ಆನ್ ದ ವೇ ಟು ಅವರ್ ರೂಮ್ಸ್. ಇದೇ ಕಷ್ಟ. ಯಾವುದೋ ಒಂದು ಕೊಡೋಣ, ಈಸಿಯಾಗಿ ಹಾಕ್ಕೊಡೋ ಅಂಥದ್ದು. ಸೊ ಎಷ್ಟು ದಿನ ಆದ್ಮೇಲೆ ತಿರುಪತಿಗೆ ಬರ್ತಿದ್ದೀರಾ ಅಕ್ಕ? ಅಕ್ಕ ನಾನಾ 1 ಮಂತ್. ಹೌದಾ? ನೆಕ್ಸ್ಟ್ ಜೂನ್ಗೆ ಒಂದು. ಅವ್ರು ರೆಗ್ಯುಲರ್ ಅವರು. ನೀವು ಬೇಬ್? ಸೊ ನಂದು ಮದ್ವೆಗೆ ಮುಂಚೆ ಅಲ್ವಾ ಬಂದಿದ್ದು? ಇಲ್ಲ, ಆಯ್ತು ಒಂದು 6 months ಏನೋ ಆಯ್ತು. ಅದೇ ಆಲ್ಮೋಸ್ಟ್ ಸೆಟ್ ಆಗಿತ್ತಲ್ವಾ ಬೇಬ್, ಅವಾಗ ನೀವು ಬಂದಿದ್ದು. ಮೇ ಬಿ ಆಗೊಂದ್ಸರಿ ಆಲ್ಮೋಸ್ಟ್ ಒಂದು 5-6 months ಆಯ್ತು. ನಂದು ರೆಗ್ಯುಲರ್ ನಾವು ಫಸ್ಟ್ ಮೀಟ್ ಆದ್ಮೇಲೆ ಹೋದ್ರಲ್ವಾ ನೀವು? ಅಂದ್ರೆ ಅದೇ ಒಂದು 5 months ಹಂಗಾಯ್ತು ಅಣ್ಣ. ಇವಾಗ ಇಲ್ಲಿ ಲೆಫ್ಟ್ ಬಿಡಲ್ಲ, ಹಿಂಗೆ ಡೈರೆಕ್ಟ್ ಒಳಗಡೆ ಬರ್ಬೋದು ಅಂತ. ಗೈಸ್ ಹೆಂಗಂದ್ರೆ ಆ್ಯಕ್ಚುಲಿ ನಾವು ಕಾರ್ ಬಿಟ್ಟು ಡೈರೆಕ್ಟ್ ಟೆಂಪಲ್ ಮುಂದೆಗೆ ಬಂದ್ಬಿಟ್ವಿ. ಸೊ ರೂಮ್ ಅಂತೂ ಇಲ್ಲೇ. ಸೊ ಟೆಂಪಲ್ ವ್ಯೂ ಇದೆ. ಟೆಂಪಲ್ಲು ಸೊ ಅಮೂಲ್ಯ ಅವರು ಬಳೆ ಬೇರೆ ಮರ್ತು ಬಂದಿದ್ದಾರೆ. ಸ್ಯಾರಿ ಬೇರೆ ಹಾಕ್ಕೊಂಡು ಬಳೆ ಹುಡುಕ್ತವ್ರೀಗ. ಇದೂ ಸೆಲೆಕ್ಷನ್ ಅಂತ ಲೇಟ್ ಮಾಡ್ಬೇಡ.
ಸೈಜ್ ಕೊಡಿ. ಅನ್ಕೊಂಡೆ ಇಲ್ಲಿ ಒಂದ್ಸರಿಗೆ ಸೆಲೆಕ್ಟ್ ಆಗಲ್ವೇ ಅಂತ. ಬೇರೆ ಕಲರ್ ಕೊಡಿ, ಈ ಕಲರು. ಅಲ್ಲಿ ಬ್ಲೂ ಇದೆ ನೋಡಿ, ಅದು ಬೇಡ ಬೇಡ, ಇದೆ ನೋಡಿ. ಸೊ ನೋಡಿ, ಅರ್ಜೆಂಟಲ್ಲಿ ಟೆಂಪಲ್ಗೆ ಹೋಗೋ ಟೈಮಲ್ಲಿ ಸೀರೆ ಹಾಕ್ಕೊಂಡು ಬಳೆ ಬೇಕು ಅಂತ ಇದು ಮಾಡ್ತಿದ್ದಾರೆ. ಸೊ ಈಗ ರೆಡಿಯಾಗಿ ಇವ್ರು ಬೇರೆ ಬಳೆ ಹೂವು ಇವಾಗ ಕೊಡಿಸಿ ಈಗ ಹೋಗ್ತಾ ಇದ್ದೀವಿ. ಸೊ ದರ್ಶನ ನಮಗೆ ಡೈರೆಕ್ಟ್ ಇರೋದ್ರಿಂದ ಸೊ ಟಕ್ಕಂತ ದರ್ಶನ ಆಗಿ ಮತ್ತೆ ಇಲ್ಲಿ ರಿಟರ್ನ್ ಬಂದು ಸ್ವಲ್ಪ ಹೊತ್ತು ಇಲ್ಲೇ ರೂಮಲ್ಲಿ ಸ್ಟೇ ಮಾಡಿ ಮತ್ತೆ ಹೋಗೋಣ ಅಂತ. ಸೊ ಈಗ ಓಡ್ತಾ ಇದ್ದೀವಿ. ಹೆಲೋ ಮಿಸ್ಟರ್ ವೈಫ್, ಮಿಸ್ಸಸ್ ವೈಫ್. ಸೊ ವಿ ಆರ್ ಆನ್ ದ ವೇ ಟು ದರ್ಶನ, ಫ್ರೀ ದರ್ಶನಲ್ಲಿ ಹೋಗ್ತಾ ಇದ್ದೀವಿ. ಹೇಳ್ದೆ ಬ್ರೋ ನಾನು ಇವಳಿಗೆ. ಸೊ ಗೈಸ್ ಫೈನಲಿ ಮುಗೀತು. ಎಷ್ಟು ಟೈಮ್ ಎಷ್ಟು ಬೇಗ? ಸೊ ಬೇಗನೆ ಮುಗೀತು. ಆರಾಮಾಗಿ ರೆಸ್ಟ್ ಮಾಡಿ ಪೀಸಾಗೆ ಮತ್ತೆ ಕಲ್ಗಡೆ ಓಡ್ತಾ ಇದೀವಿ. ಇವ್ರು ನೋಡಿ ತಿರುಪತಿ ಆಮೇಲೆ ಸೊ ದರ್ಶನ ಅಂತೂ ಸಕ್ಕದಾಗಿತ್ತು. ಹುಲಿ ಎಲ್ಲ ಬರುತ್ತಾ? ಎಲ್ಲ ನೋಡಿದೀವಿ ಇಲ್ಲಿ, ಜಿಂಕೆ, ಹುಲಿ, ಆಮೇಲೆ ಇದು ನನಗೆ ಒಂದಿನೂ ಕಾಣಿಸಿಲ್ಲ ಅಣ್ಣ. ಇನ್ನೊಂದ್ ಸ್ವಲ್ಪ ನೋಡಿ ಗೈಸ್, ತಿರುಪತಿಗೆ ಬಂದಾಗ ಯಾರಿಗಾದ್ರೂ ಜಿಂಕೆ, ಹುಲಿ, ಸಿಂಹ ಏನಾದ್ರು ಕಾಣಿಸಿದ್ರೆ ಅರುಣ್ ಅವ್ರಿಗೆ ಅಪ್ಡೇಟ್ ಮಾಡಿ. ಇದು ಒಂದ್ ಕ್ರೇಜಿ ಇನ್ಸಿಡೆಂಟ್ ಹೇಳಿ ಬೇಬ್, ಏನಾಯ್ತು ಅಂತ ದರ್ಶನಕ್ಕೆ ಹೋದಾಗ. ಅಯ್ಯೋ, ದರ್ಶನ ಮುಗೀತು, ಆಚೆ ಬಂದ್ಬಿಟ್ವಿ. ಅದ್ ಕರೆಕ್ಟ್ ಆಗಿ ಒಂದು ನಮ್ಗೆಲ್ಲ ಒಂದು 20-30 ಮಿನಿಟ್ಸ್ ಅಲ್ಲೆಲ್ಲ ಮುಗ್ದೋಯ್ತು. ಸೊ ಆದ್ರೆ ಈ ವೇದಿಕಾಕ ಎಲ್ಲೋ ಕಳ್ದೋಗ್ಬಿಟ್ಟಿದ್ದಾರೆ. ನಾವ್ ಅವ್ರನ್ನ ಹುಡುಕ್ತಾ ಈ ರೂಮ್ ಬಾಕಿ ಇತ್ತು. ಅಕ್ಕ ಇಲ್ಲ ಮೈಕಲ್ ಅನೌನ್ಸ್ ಮಾಡ್ಬೇಕಿತ್ತಕ್ಕ. ನಾನು ನಮ್ಮ ವೇದಿಕಾಕ ಕಳ್ದೋಗ್ಬಿಟ್ಟಿದ್ದಾರೆ, ಎಲ್ಲಿದ್ದೀರಾ? ನಮ್ಗೆ ಏನ್ ಡೌಟ್ ಆಗ್ಬಿಡ್ತಂದ್ರೆ ಫೋನ್ ಇವ್ರ ಹತ್ರ ಇದೆ, ನೀವಿಬ್ರು ಸಪರೇಟ್ ಆಗ್ಬಿಟ್ಟಿದೀವ ಅಂತ ಡೌಟ್ ಅಕ್ಕ. ನಾನೇನ್ ಅನ್ಕೊಂಡೆ ಗೊತ್ತಕ್ಕ, ನೀವಿಬ್ರು ಸೈಡ್ ಆಗ್ಬಿಟ್ಟು ನೀವಿಬ್ರು ಫೈಟ್ ಮಾಡ್ತಾ ಇರ್ತೀರಾ, ಎಲ್ಲಿ ಹೊರಟೋಗ್ಬಿಟ್ಟಾವಿ ನೀನು, ನಾನು ಇಲ್ಲಿ ಕಾಯ್ಕೊಂಡಿದ್ದೀನಿ ಅಂತ ನಾವು ನೋಡ್ತಾ ಇದ್ವಿ. ಏನಾಯ್ತು ಅಕ್ಕ? ಅಂತೂ ಫುಲ್ ಟೆನ್ಷನ್ ಅಲ್ಲಿ ಇದಾರೆ ಮಾವನ್ಕಾಯಿ ಬಗ್ಗೆ. ಅಲ್ಲಿ ಮಂತ್ರ ಮಾವಿನಕಾಯಿ ಕೇಳ್ಬೇಕಾರೆ ಸಪೋರ್ಟೇ ಮಾಡ್ಲಿಲ್ಲ ಅರುಣ್. ಇವತ್ತು ಮಾವಿನಕಾಯಿ ಕೊಡಕಂತ ಕೇಳ್ತಾ ಇದ್ದಾನೆ. ಅಯ್ಯೋ, ನೀನ್ ತಿನ್ಬೇಕಂದ್ರೆ ತಿನ್ಬೇಕನ್ನಿಸ್ತದೆ. ಕದ್ದಿರೋದು ಕೊಳ್ಳಬೇಡವ ಹೇಳಿ, ನೀವೇ ಹೇಳಿ, ಇದಕ್ಕೆ ನ್ಯಾಯ ಕೊಡಿ. ನಾನು ಸಹಕಾರ ಮಾಡಿಲ್ಲ ಕಲಿಯೋದಕ್ಕೆ. ಇವಾಗ ಅದಕ್ಕೆ ಏನಕ್ಕ ಸಂಬಂಧ? ನನಗೆ ತಿನ್ಬೇಕು ಅನಿಸ್ತಾ ಇರ್ಲಿಲ್ಲ ಗೈಸ್. ಸುಮ್ನೆ ಹೋಗ್ಬೇಕಾದ್ರೆ ಹಾ ಹಿಂಗಿದೆ ಹಿಂಗಿದೆ ಅಂತ ಇದಾರೆ. ಅಣ್ಣ ನೀನೇ ಅಣ್ಣ, ಅಣ್ಣ ತಿನ್ಬೇಕು ಅನ್ಸುತ್ತ ಅಲ್ವಾ ಈಗ? ಬಾಯಿ ಬ್ರೋ ಅದೇನು ಗೊತ್ತಾ, ಹುಳಿ ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಕೊಡ್ಲಿಲ್ಲ ನೀವು? ಒಂದ್ ಸ್ವಲ್ಪ ಅವ್ರಿಗೆ ಮಾವಿನಕಾಯಿ ಹಿಂದೆ ಇದೆಯಾ? ಇರ್ಲಿ ಬಿಡಿ. ಒಂದೇ ನಿಮಿಷ ನಿಲ್ಸೋಣ ಬಾ ಮುಂದೆ. ಒಂದ್ ವ್ಯೂ ಮಾಡಿ ಅಂತೀವಿ ಬ್ರೋ. ನೀನು ಬಲ್ಗ ಸ್ಟೋರಿ ಇಲ್ಲೇ ಮಾಡ್ತಾ ಇದ್ದೀನಿ, ಅವ್ರು ವೇಟ್ ಮಾಡಿ. ಜನ ಸೊ ಗೈಸ್, ಇಲ್ಲಿ ಜಿಂಕೆ ಇದೆ ಅಂತೆ. ಇಲ್ಲಿ ಆಕ್ಚುಲಿ ಜಿಂಕೆ ಇದೆಲ್ಲ ಪಕ್ಕ ಇದೆ. ವೈಲ್ಡ್ ಲೈಫ್. ವಾಟ್ ವೈಲ್ಡ್ ಲೈಫ್? ನೋಡಿ ಅಲ್ಲಿ ಹಾಕಿದ್ದಾರೆ ವೈಲ್ಡ್ ಲೈಫ್. ಬೈ ಇದೆ ಅಣ್ಣ. ಇಟ್ಸ್ ಅ ಫಾರೆಸ್ಟ್. ಇನ್ನೊಂದೇನಂದ್ರೆ ಇಲ್ಲಿ ಈ ಪುಷ್ಪ ಮೂವಿ ನೋಡಿದಿರಲ್ಲ? ಹೌದೌದು. ಸೊ ಆ ಮೂವಿಯಲ್ಲಿ ಹೇಳಿರೋದು ಕರೆಕ್ಟ್ ಬ್ರೋ. ಇಲ್ಲಿ ಜಿಂಕೆ, ಇಲ್ಲಿ ಬೆಳಗಿರೋ ಜಿಂಕೆ ಅಲ್ಲಿ ಇಲ್ಲಿ ನೋಡಿ ಗೈಸ್. ಸೊ ಇಲ್ಲಿ ಲೈವ್ ಅಲ್ಲಿ ನೋಡ್ಬೋದು ನೀವು ಜಿಂಕೆ. ಸೊ ಇದೆಲ್ಲ ನೋಡಿದಾಗ ಜಿಂಕೆ ನೋಡಕ್ಕೂ ಬಿಡಲ್ಲ ಅಂತಾರಪ್ಪ ಜನ. ಜಿಂಕೆ ಅದು. ಹೌದಾ? ಸೊ ಜಿಂಕೆ ಎಲ್ಲ ಇದೆ. ಸೊ ಇನ್ನೊಂದೇನಂದ್ರೆ ಅಣ್ಣ, ಇಲ್ಲಿ ಇದಿದೆಯಣ್ಣ, ಇದ್ ಗೊತ್ತಾ ನಿಮ್ಗೆ? ಪುಷ್ಪ ಮೂವಿ ನೋಡಿದೀರಾ? ಅದ್ರಲ್ಲಿ ಅದೇ ಐ ಗೆಸ್ ನೌ ಲಯನ್ ವಿಲ್ ಬಿ ಹಿಯರ್ ಸಮ್ವೇರ್. ಇವಳು ಹೇಳೋದು ಮಕ್ಕಳು ಕೊಟ್ಬಿಡ್ತೀನಿ ಲಯನ್ ಅಂತ. ಲಯನ್ಗೆಲ್ಲ ಇಲ್ಲಿ ಬಿಡಲ್ಲ ಬೇಬ್. ಇನ್ ಕೇಸ್ ಏನಾರ ಬರುತ್ತಾ ಅಂತ ಒಂದು ಅಲರ್ಟ್ಗೆ ಒಂದು ಕೊಟ್ಟಿರ್ತಾರ ಅಷ್ಟೇ ಅಲ್ವಾ ಅಣ್ಣ? ಲಯನ್ಗಳು ಬಂದ್ಬಿಟ್ರೆ ಅಷ್ಟೇ ಜನ ಇಲ್ಲಿ. ಸೊ ಜಿಂಕೆ ಅಂತೂ ಕಾಣಿಸ್ತಾನೆ ಇರುತ್ತೆ ಗೈಸ್. ಲಯನ್ ಗಿಯನ್ ನಾನು ಎಷ್ಟೋ ಸರಿ ಬಂದಿದ್ದೀನಿ, ಒಂದ್ ಸರಿನೂ ಕಾಣಿಸಿಲ್ಲ. ಅವು ಬರೋದು ಇಲ್ಲ ಅನ್ಸುತ್ತೆ. ಬೇಬ್ ಬರಲ್ಲ ಬೇಬ್. ಕಾಡಿದು ದೊಡ್ಡದು ಕಾಡಿದು, ಚಿಕ್ಕದಲ್ಲ. ಮತ್ತೆ ಇದು ಪುಷ್ಪ ಮೂವಿಯಲ್ಲಿ ಅದೇನಂತಾರೆ ಅಣ್ಣ, ಅದು ಗಂಧ ಎರ್ರ ಚಂದನಂ ಅಂತಾರಲ್ಲ, ಅದು ಅದ್ ಕಡೆ ಇದೆ ಮೇಲ್ಗಡೆ. ಸೊ ಅಲ್ಲಿಗೆಲ್ಲ ಇವಾಗ್ಲೂ ಇದೆಯಕ್ಕ ಟ್ರೀಸ್ ಎಲ್ಲ. ಅದು ರಿಯಲ್ ಸ್ಟೋರಿನ ಅದು. ಅದಲ್ಲ, ನೀನು ಹೆಂಗಿದ್ದೀರಾ ಅಂದ್ರೆ ನೀವು ಇಬ್ರು ಹುಡುಗಿರು ನೆಕ್ಸ್ಟ್ ಲೆವೆಲ್ ತಗ್ಗೆದು ಪುಷ್ಪ.
ಸೊ ಗೈಸ್ ಒಂದ್ ಟೈಮಲ್ಲಿ ಹೆಂಗ್ ಗೊತ್ತಾ, ನಾವೆಲ್ಲ ಅಂಗಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಡು ಬರೀ ಪುಷ್ಪ ಡೈಲಾಗ್ಗಳೇ. ಅವ್ರಿಗೆ ಲೈವ್ ಲೊಕೇಶನ್ ಅಂತ ಕಳಿಸ್ತೀನಿ. ಯಾರಿಗೆ? ಹೇಮಂತ್ ಸೊ ಗೈಸ್ ಬೆಟ್ಟ ಹತ್ತೋದಕ್ಕೆ ಬೆಟ್ಟ ಇಳಿಸೋದಕ್ಕೆ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ಸೊ ಎಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಮಾಡ್ಬೋದು. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಹೆಂಗಿತ್ತಕ್ಕ? ಸೂಪರ್ ಇತ್ತು. ನೆಕ್ಸ್ಟ್ ನಮ್ಮ ದೇವರು ನೋಡಿದ್ಮೇಲಂತೂ ಮತ್ತೆ ಇದಕ್ಕೆ ಹೋಗ್ತಾ ಇದೀವಿ ಈಗ. ಅದು ಯಾವ್ದಕ್ಕ ಹೇಳಿದ್ದೀವು? ಪದ್ಮಾವತಿ ಟೆಂಪಲ್. ಎಲ್ಲಿ ಬರುತ್ತೆ ಅದು? ಕೆಳಗಡೆ ತಿರುಪತಿ ಲಕ್ಷ್ಮೀ ಟೆಂಪಲ್ ಪದ್ಮಾವತಿ ಎರಡು ಇದೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ಸ್ಟೇ ಟ್ಯೂನ್ಡ್. ನಿಮ್ಗೆ ಗರುಡ ತೋರಿಸ್ತೀವಿ. ಹಿಲ್ ಮೇಲೆ ಗರುಡ ಡಿಸೈನ್ ಆಗಿದೆ ಅಲ್ವಾ? ಅದು ಕ್ಲಾರಿಟಿ ಕೊಡು. ಗರುಡ ತೋರಿಸ್ತೀನಿ ಅಂದ್ರೆ ಜನ ಏನ್ ಅನ್ಕೊಂಡ್ಬಿಡಲ್ಲ ಹೇಳು. ಹೇಳ್ದೆ ಅದನ್ನೇ. ಹಿಲ್ ಮೇಲೆ ಗರುಡ ಹ್ಯಾಸ್ ಬಿನ್ ಡಿಸೈನ್ಡ್. ಓಕೆ, ಅಂಡ್ ಇಲ್ಲಿ ನಿಮ್ಗೆ ಸಿಟಿ ಕಾಣಿಸುತ್ತೆ. ಇದೇ ತಿರುಪತಿ ಅಲ್ವಣ? ಅದೇ ತಿರುಪತಿ. ಓ ದೊಡ್ಡದಾಗಿದೆಯಲ್ಲ ಅಣ್ಣ ತಿರುಪತಿ. ತುಂಬಾ ದೊಡ್ಡದು ಬ್ರೋ. ಅಂದ್ರೆ ಈ ಟೆಂಪಲ್ ಇಂದಾನೆ ಫೇಮಸ್ ಆಗಿದೆಯಲ್ಲ ಇಲ್ಲೆಲ್ಲ? ಹೌದು. ಅಂದ್ರೆ This doesn't belong to Andhra ಅಲ್ವಾ? ಇಲ್ಲಿ ಇವಾಗ ಎಮ್ಮೆ ಇದೆ ಅಂತ ಹೇಳ್ತೀಯ ಬೇಬ್? ಹಾ, ಕಾಡೆಮ್ಮೆ. ಅಲ್ಲಿ ಫೋಟೋ ಏನ್ ಹಾಕಿರ್ತಾರೋ ಅದಿರುತ್ತೆ. ಬಿ ಕೇರ್ಫುಲ್ ಅಂತ ಹಾಕಿರೋದು ಅವರು. ಅದೇ ಇರಲ್ಲ, ಬಿ ಕೇರ್ಫುಲ್. ಹೋಯ್ತು ಅನ್ಸುತ್ತೆ ಗರುಡ. ಇಲ್ಲ ಚಾನ್ಸೇ ಇಲ್ಲ. ಸೊ ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮೊದಲನೇ ಕ್ಲೀನ್ ಸಿಟಿ ಬಂದ್ಬಿಟ್ಟು ಬೆಂಗಳೂರು. ಸೊ ಬ್ಯಾಂಗ್ಳೂರ್ ಅಂತೀನಿ, ಮೈಸೂರು. ಹೇಳ ಮೈಸೂರ್ಗಿನ್ನ ಕ್ಲೀನ್ ಆಗಿಲ್ವಾ ಇಲ್ಲಿ? ತಿರುಪತಿ ಸೂಪರ್ ಆಗೈತೆ. ಸೊ ತಿರುಪತಿಯಲ್ಲಿ ಮೈಸೂರ್ಗಿನ್ನ ಕ್ಲೀನ್ ಆಗಿದೆ. ಸೊ ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಎಮ್ಮೆ ನಮ್ಮ ಮೈಸೂರ್ನ ಕ್ಲೀನ್ ಸಿಟಿ ಅಂತ ಹೇಳ್ದಂಗೆ ನಮ್ಮ ತಿರುಪತಿನೂ ಕ್ಲೀನ್ ಸಿಟಿ ನಮಗ್ ಗೊತ್ತಿರೋಂಗೆ. ಏನಕ್ಕೆ ಅಂದ್ರೆ ಅಷ್ಟೊಂದು ಸಾವಿರಾರು ಭಕ್ತಾದಿಗಳು ಬಂದ್ರು ಒಂದು ಪೇಪರ್ ಸಹ ರೋಡಲ್ಲಿ ಇಲ್ಲ. ನೋಡ್ಸು ಬೇಬ್, ಒಂದು ಕವರ್ ತೋರಿಸು ನೋಡೋಣ. ಹೌದು, ಏನವೇಣ ವಾಟರ್ ಬಾಟಲ್ ಇಲ್ಲ. ಇಷ್ಟು ಮೈಂಟೈನ್ ಮಾಡ್ಬೇಕು ಅಂದ್ರೆ ಸೊ ಈ ತಿರುಪತಿನೂ ಕ್ಲೀನ್ ಸಿಟಿನೇ. ಅದು ಬೇರೆ ಆಂಧ್ರಲ್ಲಿ ಫಸ್ಟ್ ಆಗಿ ಗೊತ್ತಲ್ಲ ಅಣ್ಣ ಇವರ. ಸ್ಲೋ ಯಾವಾಗ ಇವನೊಬ್ಬ ಎಷ್ಟು ಸಕ್ಕದಾಯ್ತು ನೋಡು ಗರುಡ. ಗೈಸ್ ಅಲ್ಲಿ ಮುಂದೆ ಯಾಕೆ ಹೋದ್ರಿ? ಕಾಣಲ್ಲ. ಅದ್ ಕಡೆ ಮುಂದೆ ತೋರಿಸುತ್ತೆ. ರೆಡಿ ಮಾಡ್ಕೊಂಡಿರು ಗೈಸ್. ಈಗ ಗರುಡ ತೋರಿಸ್ತೀವಿ. ಬಿ ರೆಡಿ, ಸ್ಟೇ ಟ್ಯೂನ್ಡ್. ಅದು ಸ್ಟೋನ್ ಅಲ್ಲಿ ಲೈಕ್ ಹೆಂಗೆ ಅಂತ ಹೇಳಿದ್ರೆ ಹ್ಯಾಂಡ್ ಮೇಡ್ ಅಲ್ಲ ಅದು. ಅದೇನಂದ್ರೆ ಬಂದಿರೋದೇ ಹಾಗೆ ಬೆಟ್ಟ ಡಿಸೈನ್ ಆಗಿರೋದು. ಫಾರ್ಮ್ಡ್ ಲೈಕ್ ದಟ್. ಹಂಗೆ ಫಾರ್ಮ್ ಆಗಿರೋದು. ನ್ಯಾಚುರಲ್. This is not man made. It's naturally made. Naturally no. Yes. ನೆಕ್ಸ್ಟ್ ಲೆವೆಲ್. ಗೈಸ್ ನೋಡಿ ಗೈಸ್. ಝೂಮ್ ಮಾಡು. ಝೂಮ್ ಮಾಡಿದೀನಿ. ಸೊ ದಿಸ್ ಇಸ್ ದ ಗರುಡ. ಅದು ನೋಡು ಬೇಬ್, ಇದ್ ಕಡೆ ರೆಕ್ಕೆ ಆಯ್ತಾ? ಅದ್ ಕಡೆ ಒಂದ್ ರೆಕ್ಕೆ ಫ್ರಂಟ್ ಅಲ್ಲಿ ಕಾಣಿಸ್ತಾ ತುಟಿ. ಸೊ ಇದು ಶೇಪ್ ಸೇಮ್ ಗರುಡ ತರ. ದೇವರು ನಿಂತಿರೋ ತರ ಫುಲ್ ಬೆಟ್ಟ ನೋಡು, ಗರುಡ ಶೇಪ್ ಅಲ್ಲಿ ಇರೋದು. ಮತ್ತೆ ನಿನ್ಗೆ ದೇವ್ರು ಮಲಗಿರೋದು ತೋರಿಸ್ತೀನಿ ಬಾ. ಇನ್ನೊಂದು ನಮ್ ರೂಟ್ ಅಲ್ಲಿ ಹೋಗ್ಬೇಕಾದ್ರೆ, ನಮ್ಮೂರ್ಗೆ ಹೋಗ್ಬೇಕಾದ್ರೆ. ಅದ್ ಗೊತ್ತಣ್ಣ ನಿನ್ಗೆ? ಅದು ಗೊತ್ತಿಲ್ಲ ಬ್ರೋ. ಈ ಕಲ್ಲುಗಳು ನೋಡಿ ಎಲ್ಲ. ಸೊ ನೋಡಿದ್ರಿ ಅಲ್ವಾ ಗೈಸ್? ದಿಸ್ ಇಸ್ ನ್ಯಾಚುರಲಿ, ಆರ್ಗ್ಯಾನಿಕಲಿ ಇಟ್ ಇಸ್ ಮೇಡ್ ಬೈ ಇಟ್ ಸೆಲ್ಫ್. ಸೊ ಆಕ್ಚುಲಿ ಗಾಡ್ ಮೇಡ್ ತರ ಕ್ರಿಯೇಟ್ ಆಗಿದೆ. ಏನಕ್ಕ? ಗಾಡ್ ಮೇಡ್ ನಾಟ್ ಗಾಡ್ ಮೇಡ್. ಇಟ್ಸ್ ಏನಂತಾರಕ್ಕ ಅದು ಪೂರ್ವ ಕಾಲದಿಂದ ಬಂದಿರುವಂತ ವ್ಯವಹಾರಗಳು. ಗೈಸ್ ಇವ್ರು ಎಲ್ಲದಕ್ಕೂ ವ್ಯವಹಾರ ಅಂತಾರೆ. ಏನು ಅಂತ ಒಂದ್ಸರಿ ವ್ಯವಹಾರ ಸೆನ್ಸ್ ನಾವು ಬಿಸ್ನೆಸ್ ಅಲ್ಲಿ ಇದೀವಲ್ಲ. ಆಂಜನೇಯ ಕಾಣಿಸುತ್ತೆ. ಈ ಕಡೆ ಇಡಿ ಅಮೂಲ್ಯ. ಇಲ್ಲಿ ಆಂಜನೇಯ ಕಾಣಿಸ್ತಾ ಇದೆಯಾ? ಆಂಜನೇಯ ಕೂತಿರೋ ತರ. ಅದು ವಿಡಿಯೋ ಮಾಡ್ಕೊಳ್ಳಿ, ಹೇಳ್ತೀನಿ ಆಮೇಲೆ. ಮಾಡ್ಕೊಂಡಿದ್ದೀನಿ. ಸೊ ಆಂಜನೇಯ ತರ ಅಂತ ಗೈಸ್ ನೋಡಿ, ಕಾಣಿಸ್ತಿದ್ಯಾ ಅಂತ. ಓಕೆ, ಎಸ್ ಬೇಬ್ ಹೇಳಿ, ವ್ಯವಹಾರದೇನು ಹೇಳ್ತಾ ಇದ್ರಿ? ಈಗ ನೋಡಿ ಗೈಸ್, ಬಿಸ್ನೆಸ್ ಮಾಡ್ತಿರ್ತೀವಿ. ಈಗ ಒಬ್ರು ಫೋನ್ ಮಾಡ್ತಾರೆ. ಸೊ ಬನ್ನಿ ಸರ್ ಒಂದ್ ಹತ್ರ ಮಾತಾಡ್ಬೇಕು ಅಂತಾರೆ. ನಮ್ಮ ಹುಡುಗ ಅಣ್ಣ ಒಂದು ವ್ಯವಹಾರ ಇದೆ ಬಾ ಅಣ್ಣ ಅಂತ. ವ್ಯವಹಾರ ಸೊ ವ್ಯವಹಾರ ಸೆನ್ಸ್ ಮಾತುಕತೆ ಅಲ್ವಾ ಅಣ್ಣ? ಅವಿ ಅಣ್ಣ. ಸೊ ಆ ತರ ಅದು ನಾವು ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಇನ್ನೊಬ್ಬ ಡೀಲರ್ ಬರ್ತಾರೆ, ಇನ್ನೊಬ್ಬ ಫ್ಯಾಬ್ರಿಕ್ ಅವ್ರು ಬರ್ತಾರೆ, ಯೂನಿಟ್ಗಳು ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ವ್ಯವಹಾರಕ್ಕೆ ಹೋಗ್ತಾ ಇರ್ಬೇಕು. ದಟ್ಸ್ ಕಾಲ್ ವ್ಯವಹಾರ. ಆಮೇಲೆ ಸೊ ಕ್ಲಾರಿಟಿ ಇರ್ಲಿ ನಮ್ ವ್ಯೂವರ್ಸ್ ಗೆ, ವ್ಯವಹಾರ ಅಂದ್ರೆ ಏನು ಅಂತ. ಸೊ ವ್ಯವಹಾರ ಅದೆಲ್ಲರೂ ಅದ ವ್ಯವಹಾರ ಅನ್ಕೊಂಡೋದು ವಿ ಎ ಬದಲು ಮಾಡ್ಬಿಟ್ಟಿದ್ದಾರೆ ಅದನ್ನ. ಸೊ ಅಣ್ಣ ನಾವು ಯೂಶುವಲ್ ಆಗಿ ಹೆಂಗ್ ಹೇಳ್ತೀವಿ ಅಂದ್ರೆ, ಎಲ್ಲಿಗೆ ಅಂತ ಹೇಳಿದ್ರೆ ಏನೋ ಒಂದು ವ್ಯವಹಾರ ಇದೆ, ಒಂದ್ ಸ್ವಲ್ಪ ವ್ಯವಹಾರ ಮಾತಾಡ್ಬೇಕು ಅಂತ
ಡೀಲಿಂಗ್ ಅಂದ್ರೆ ಡೀಲಿಂಗ್ ಆ ತರ ಡೀಲಿಂಗ್ ಅಲ್ಲ ಅಕ್ಕ. ಈಗ ಏನೋ ಒಂದು ಸ್ಟಾಕ್ ಬಂದಿದೆ ಅಂತಾರೆ, ಬನ್ನಿ ಮಾತಾಡೋಣ ಅಂತ ಶಾಂಪಲ್ಸ್ ಇದ್ಕೊಂಡ್ ಬರ್ತಾರೆ, ವ್ಯವಹಾರಕ್ಕೆ ಹೋಗೋಣ ಬಾ ಅಂತ ಆ ತರ. ಸರ್, ಈ ಶಾಪ್ ಬಗ್ಗೆ ಹೇಳಿದ್ದಕ್ಕೆ ಏನ್ ಆಫರ್ಸ್ ನಡೀತಿದೆ ಈಗ ಶಾಪಲ್ಲಿ? ಶಾಪಲ್ಲಿ ಯಾಕೆ ಹೇಳ್ತೀಯ, ಒಂದ ಎರಡ ಪ್ರತಿ ದಿನ ಆಫರ್. ಫಸ್ಟ್ ಆಗಿದ್ರೆ ಬರೀ ಫ್ರೈಡೆ ಸ್ಯಾಟರ್ಡೆ ಸಂಡೇ, ಇವಾಗ ಹಂಗಲ್ಲ, 365 ಡೇಸ್ ಅರುಣಲ್ಲಿ ಆಫರ್ ಇದ್ದೇ ಇರುತ್ತೆ. ನಮ್ಮ ಒಂದು ಸ್ಟೋರ್ ಅಲ್ಲ, ಕೂಪನ್ಸ್ ಕೂಡ ಕೊಡ್ತಿದೀವಿ. ಇವ್ರದ್ದು ವೇದಿಕಾ ಬ್ರಾಂಡ್ಸ್ ಅಂತ, ಸೊ ಗರ್ಲ್ಸ್ ವೇರ್. ಮತ್ತೆ ಇದು ಇವ್ರದ್ದು ಅವಿ ಅವ್ರದ್ದು ಇರುತ್ತೆ, ಶ್ರೀ ಮಾರುತಿ ಏಪ್ರಿಲ್ ಅಲ್ಲಿ ಇರುತ್ತೆ. ಸೊ ರೆಗ್ಯುಲರ್ ಆಫರ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ನಾವು ಆಫರ್ಸ್ ಕ್ಲೋಸಸ್ ಸೂನ್ ತಗೊಂತಾ ಇರ್ಬೋದು. ಸೊ ಒಂದೇನ ಹೇಳ್ಬೇಕಂದ್ರೆ, ನೀನು 10 ರೂಪಾಯಿ ಕೊಟ್ಟರು ಜನ ಮಾತಾಡ್ತಾರೆ, 100 ರೂಪಾಯಿ ಕೊಟ್ಟರು ಮಾತಾಡ್ತಾರೆ, ಫ್ರೀಯಾಗಿ ಕೊಟ್ಟರು ಮಾತಾಡ್ತಾರೆ. ಏನಣ್ಣ ಕರೆಕ್ಟ್. ಜನ ಮಾತಾಡೋದಂತೂ ಇದು. ಸೊ ಮಾತಾಡೋರು ಮಾತಾಡ್ತಿರ್ತಾರೆ, ತಗೊಳೋರು ಅಣ್ಣ ಒಂದೇ ಗುಡ್ ಒಪಿನಿಯನ್, ಸಿಗದೇ ಇರೋರು ಬ್ಯಾಡ್ ಒಪಿನಿಯನ್ ಅಷ್ಟೇ. ಏನಂದ್ರೆ ಆಫರ್ ಅಂತ ಹೇಳಿರ್ತೀವಿ, ಟಕೋ ಅಂತ ಅಷ್ಟೊಂದು ಜನ ಬಂದಾಗ ಸಿಗ್ದವರು ಖುಷಿಯಾಗಿ ಸಿಕ್ತು ಅಂತ ಹೋಗ್ತಾರೆ, ಸಿಗ್ದಿರೋರು ಫುಲ್ ಡಿಸಪಾಯಿಂಟ್ ಆಗ್ತಾರೆ. ಸೊ ನಾವು ಅದಕ್ಕೆ ಯೂಶಲಿ ಹೇಳಿರ್ತೀವಿ ಮುಂಚೆ, ಬೇಗನೆ ಬಂದು ಆಫರ್ನ ಗ್ರಾಬ್ ಮಾಡ್ಕೊಳ್ಳಿ ಅಂತ. ದಿಸ್ ಇಸ್ ಗರುಡ. ಸೊ ಅಲ್ಲಿ ನೋಡ್ರಲ್ಲ ಬೆಟ್ಟ, ಸೊ ಅದರದ್ದು ರೆಪ್ಲಿಕೇಟರ್. ದಿಸ್ ಇಸ್ ಮ್ಯಾನ್ ಮೇಡ್ ಲೊಕೇಶನ್. ಸೊ ಗೈಸ್, ಇದು ಹೇಮಂತ್ ಅವ್ರ ಕಾರು. ಸೊ ವಿ ಆರ್ ಫಾಲೋಯಿಂಗ್ ದೆಮ್. ಸೊ ಎಲ್ಲಿಗಂತಕ್ಕ? ಸೊ ಇವತ್ತು ನಿಮ್ದು ಬರ್ಡೇ ಅಲ್ವಾ, ಸೊ ಯು ಆಲ್ ಹ್ಯಾವ್ ಪ್ಲಾನ್ ದಿ ಸರ್ಪ್ರೈಸ್. ಹೌದಾ? ಸೊ ಹೇಮಂತನ ಫಾಲೋ ಮಾಡ್ತಾ ಇದೀವಿ. ಅಕ್ಕ ಅಂತೂ ನೆಕ್ಸ್ಟ್ ಲೆವೆಲ್ ಗೋರ್ಕೆ ಚೇಂಜ್ ಇದ್ರೆ ಕೊಡ್ಬೇಕು ಪಾಪ. ಮುಸ್ತಫಾ ಈ ಮುಸ್ತಫಾ ಅಂತ ಒಂದು ಸ್ಟೋರಿ ಇದೆ. ಏನಕ್ಕೆ ಚಿಕ್ಕವಾಗ ಮುಸ್ತಫಾ ಅಂಕಲ್ ಈಗ ಗಡ್ಡ ಬಿಟ್ಟಿರೋರಿಗೆಲ್ಲ ಅಂತ ಇದ್ವಿ. ಅದೇ ಗಡ್ಡ ಅಂಕಲ್ ನೋಡಿ ಏನು ಸ್ಟ್ಯಾಂಡರ್ಡಾಗಿ ಸಿಗರೇಟ್ ಹೊಡ್ಕೊಂಡು ನೆಮ್ಮದಿಯಾಗಿ ಪೀಸಾಗೆ ಇದ್ದಾರೆ. ಏನಂತೀಯ ಬೇಬ್? ಓ ಮುಸ್ತಫಾ, ನೀನು ದೊಡ್ಡ ಮುಸ್ತಫಾ ಮಾಡ್ತಿದ್ಯಾ ಅಲ್ಲಿ. ನೆಮ್ಮದಿ ಲೈಫಲ್ಲಿ ಏನು ಗೊತ್ತಾ ಗೈಸ್, ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನೆಮ್ಮದಿ ಜೀವನ, ಆ ಮೂಮೆಂಟ್ನ ಎಂಜಾಯ್ ಮಾಡ್ಬೇಕು. ಏನಣ್ಣ ಅವಿ ಅಣ್ಣ, ಎಷ್ಟು ಇಟ್ಕೊಂಡು ಏನು ಮಾಡ್ತೀಯಾ? ಇವಾಗ ನೋಡು, ಹೋಯ್ತು ಬಾ, ಬೆಳಗ್ಗೆ ಹೋದ್ರೆ ಕೆಲ್ಸಕ್ಕೆ ಹೋಗ್ಬೇಕಂತಿರ್ಬೇಕು, ಹಂಗಿರ್ಬಾರ್ದು. ಜಾಲಿಯಾಗಿ ನೋಡು, ಒಂದು ಬಿಡಿ ಎಳಿತಾ ಇದ್ದ, ಒಂದು 50-100 ಕಲೆಕ್ಷನ್ ಮಾಡ್ತಾರೆ, ತಿಂತಾರೆ, ರಾತ್ರಿ ಒಂದು 90 ಹಾಕ್ತಾರೆ, ಮಲಗ್ತಾರೆ. ಇದು ಆ್ಯಕ್ಚುಲಿ ಒಂದು ಲೈಫು. ಆ್ಯಕ್ಚುಲಿ ಲೈಫು ಅಂತ ನೆಮ್ಮದಿಯಾಗಿರ್ಬೇಕಷ್ಟೆ. ಅವ್ರಿಗೆ ಟೆನ್ಷನ್ಸ್ ಇರಲ್ಲ ಅಂತ ಹೇಳ್ತಾ ಇದೀನಿ, ಅದು ತಪ್ಪು. ಬಟ್ ಪೀಸ್ ಆಫ್ ಲೈಫ್ ಬೇಕು ಅಂದರೆ ಆರಾಮಾಗಿರ್ಬೋದು. ಸೊ ನಮ್ಮ ಬಿಸ್ನೆಸ್ಸಲ್ಲಿ ಯಾವ ಪೀಸ್ ಆಫ್ ಮೈಂಡು ಯಾವ್ದಿರುತ್ತೆ ಬೇಬ್? ಯಾವಾಗಲೂ ವ್ಯವಹಾರಗಳೇ ಇರುತ್ತೆ. ನಂಗೆ ಇವಾಗ ಅನಿಸ್ತಾ ಇದೆ, ಜಾಬ್ಗಿಂತ ಯಾರ್ದು ನಿಮ್ದೇನು ರಜಾ ಕೇಳೋಷ್ಟಿರಲ್ಲ, ನೀವು ಅಪ್ಲೈ ಮಾಡೋಷ್ಟಿರಲ್ಲ, ಆ ತಲೆನೋವುಗಳೇನು ಇರಲ್ಲ. ಬೇಕು ಅಂದ್ರೆ ರಜಾ ಆಗ್ಬೋದು, ಬಟ್ ದ ಸೆನ್ಸ್ ಅಷ್ಟೇ ಕಷ್ಟ ಇರುತ್ತೆ. ಏನವೇಣ ನೋಡೋರ್ಗೆ ಈಸಿ ಇರುತ್ತೆ, ಮ್ಯಾನೇಜ್ ಅಲ್ಲ. ಬಟ್ ಜಾಬ್ ಅಲ್ಲಿ ಹಂಗಾಗಲ್ಲ, ಅಪ್ಲೈ ಮಾಡ್ಬೇಕು, ಅದೊಂದು ತಲೆನೋವು, ಸ್ಟ್ರೆಸ್ ಅದು. ನಮ್ಮ ಬಿಸ್ನೆಸ್ ಸೋಣ ನೋಡಿ, ಎಲ್ಲ ಪಿಲ್ಲರ್ಗೂ ದೇವ್ರದ್ದು ಇದಿದೆ. ಇವ್ನು ಇನ್ನ ಎಲ್ಲೋ ಹೋಗ್ತಾವಣ್ಣ. ಇಟ್ಕೋಬೇಕು, ನನ್ನ ಕೈ ನೋಡ್ತಾ ಇದೆ. ನಮ್ಮ ಗಂಡ ಸ್ವಲ್ಪ ಹಂಗೆ ಸೆನ್ಸಿಟಿವ್. ಒಂದ್ ಕೈಯಲ್ಲಿ ಸ್ಟೇರಿಂಗ್, ಒಂದ್ ಕೈಯಲ್ಲಿ ಫೋನು, ವಿತೌಟ್ ಸೀಟ್ ಬೆಲ್ಟ್, ಮಕ್ಕ ಕುಗ್ಗಿತಾರಲ್ಲ ಯಾರ ನೋಡಿದ್ರೆ. ಹಾಕೊಳ್ಳಿ ಸೀಟ್ ಬೆಲ್ಟ್, ಮತ್ತೆ ಫಾಲೋ ಟ್ರಾಫಿಕ್ ರೂಲ್ಸ್. ನೋಡಿ ಗೈಸ್, ಸೀಟ್ ಬೆಲ್ಟ್ ಹಾಕೊಂಡಿದ್ದಾರೆ. ಯಾವಾಗಿಂದ ಹಾಕೊಂಡ ನೀನು ನೋಡೋಣ ಇಲ್ಲಿ ಸೀಟ್ ಬೆಲ್ಟ್ ಅಲ್ಲಿ ಬೆಟ್ಟ ಅಂತೂ ನೆಕ್ಸ್ಟ್ ಲೆವೆಲ್ ಗುರ್ಕೆ ಸೌಂಡ್ ಕೇಳಿಸ್ತಿದ್ಯಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಓ ಏಮಂತಣ್ಣ ಬಂದ್ರು, ಯಾಕೆ ಬೇಬಿ ಇದು ಸ್ಟಾರ್ಟಿಂಗ್. ಇವರೇ ಹೇಮಂತು ನೈಟ್ ತೋರಿಸಿದ್ವಲ್ಲ,
ಇವರೇ. ಏನೋ ನಾಟ್ಯ ಮಾಡ್ತಿಲ್ಲ. ಹಾಯ್ ಬ್ರೋ, ಬ್ರೋ ಸಿರ್ಸಿ ಬ್ರೋ ಅಂದಾಗ ಏನಿರಲ್ಲ. ಹೇಮಂತ್ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಹೇಮಂತ್. ಇಲ್ಲಿ ಇವರು ಇವಾಗ ಅಕ್ಕ ಅವ್ರು ಡ್ಯಾನ್ಸ್ ಆಡ್ತಾರೆ. ಅಕ್ಕ ಈಗ ಇವ್ರು ಡ್ಯಾನ್ಸ್ ಮಾಡ್ತಾರೆ. ಅಕ್ಕ ಪುಷ್ಪಾ ಸಾಂಗ್ ಡ್ಯಾನ್ಸು. ಅವ್ರಿಗೆ ಜಾಗ ಬೇಕು, ಜಾಗ ಕ್ಲಿಯರ್ ಮಾಡ್ಕೊ. ಅಕ್ಕ ಜಾಗ ಕ್ಲೀನ್ ಮಾಡಿಸ್ಲಾ? ಆಯ್ತು, 2 ನಿಮಿಷ. ಅಕ್ಕ ವಿಲ್ ಡ್ಯಾನ್ಸ್ ಗೈಸ್, ಸ್ಟೇ ಟ್ಯೂನ್ಡ್. ಅಕ್ಕ ಡ್ಯಾನ್ಸ್ ನೋಡ್ಬೇಕು ಅಂದ್ರೆ. ಆಂಬಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಇವರು ಈ ಹೋಟೆಲ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ ನೋಡಿ, ದೇವಿಕಾ ಅವರು. ಸೊ ಪ್ರಮೋಷನ್ ಏನೋ ಮಾಡ್ಕೊಡ್ತಿದ್ದೀರಾ ಅಕ್ಕ? ಬನ್ನಿ, ಫುಲ್ ಮೀನ್ಸ್ ಅಮೌಂಟ್ ಮಾತ್ರ ಇಲ್ಲ ಅಂತ ಹೇಳಂಗಿಲ್ಲ, ಪೇ ಮಾಡಿ ಹೋಗ್ಬೇಕು. ಅರುಣ್ ಅವ್ರು ಇನ್ನೂ ಅಲ್ಲೇ ಇದ್ದಾರೆ, ಅವ್ರು ಬಂದಿಲ್ಲ. ಸೊ ಅಷ್ಟರಲ್ಲಿ ನಾವು ಆರ್ಡ್ರ್ ಮಾಡೋಣ ಅಂತ ಕಮ್ಮಿ ಸೊ ಇಲ್ಲೆಲ್ಲ ನೋಡ್ಬೋದು. ಕಪಲ್ ಪೊಡಿ, ನೋಡಿ ಅವಕಾಯ, ಜಿ ಮೇಡಮ್. ಓ ಗೀ ಸ್ವಲ್ಪ ಹಾಕಿ ಸಾಕು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರಲ್ಲ. ಅವರು ಕಾಂಬಿನೇಷನ್. ಓಕೆ, ಡಿಫ್ರೆಂಟ್ ಫುಡ್ ಕೊಡ್ತಾರೆ. ಅದರಲ್ಲಿ ವೆರೈಟೀಸ್ ನೋಡಿದ್ರೆ 40 ಡಿಫ್ರೆಂಟ್ ವೆರೈಟಿ ಫುಡ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ, ಟೇಸ್ಟಿ. ಸೊ ಅಕ್ಕ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಎಸ್ ಅಕ್ಕ, ಇದೆಲ್ಲ ಹೇಳೋಕ್ಕಾಗಲ್ಲ, ಅನುಭವಿಸ್ಬೇಕು. ಡೈಲಾಗ್. ಸೊ ಗೈಸ್, ನಿಮಗೂ ಈ ಥರ ಫುಡ್ ಬೇಕು ಅಂದರೆ ಪುಡಿ ಹಾಕಿ ರೈಸ್ ಹಾಕಿದ್ದಾರೆ. ಅದು ನಾನು ಯಾಕೆ ಹೇಳಿಲ್ಲ ಅಂತ ಹೇಳಿಲ್ಲ. ಉಪ್ಪಿನಕಾಯಿ ಅದು ಉಪ್ಪಿನಕಾಯಿ ಇದೇನೋ ಪುಡಿ ಇನ್ನೊಂದು ಹಾಕಿದ್ದಾರೆ. 2 ಭಾಗ ಮಾಡ್ಕೊಳ್ರಿ ಅಂತ ಹೇಳಿದ್ರು. ಇಲ್ಲಿ ಇನ್ನೊಂದೇನು ಗೊತ್ತಾ, ಇಲ್ಲಿ ಸಪ್ಲೈ ಮಾಡೋರು ನೀಟಾಗಿ ಹೇಳ್ಕೊಡ್ತಾರೆ ನಮಗೆ ಹೆಂಗೆ ತಿನ್ನಬೇಕು ಅಂತ. ನೋಡು, ವಾವ್, ನೆಕ್ಸ್ಟ್ ಲೆವೆಲ್ ಅಕ್ಕ. ಸೂಪರ್. ಕೆಳಗಡೆ ಎಲ್ಲ ಸಿಗುತ್ತೆ, ನಾವು ತಗೊಂಡು ಹೋಗ್ಬೋದು. ನಮ್ಗೆ ಏನೇನು ಐಟಮ್ಸ್ ಬೇಕಂದ್ರೆ ಮನೆ. ನಮ್ಮ ಬೇಬಿ ಫುಲ್ ಇಷ್ಟ ಆಗ್ಬಿಟ್ಟಿದೆ. ಎಸ್ ಬೇಬ್, ಯು ಲೈಕ್ ಸೂಪರ್. ಏನು ಗೊತ್ತಾ, ಕ್ವಾಂಟಿಟಿಯಲ್ಲಿ ಕೊಡ್ತಾರೆ, ಡಿಫ್ರೆಂಟ್ ಫುಡ್ಸ್ನ ಸರ್ವ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಬೇಕು. ಎಲ್ಲಿ ಕರೆಕ್ಟಾಗಿ ಬರೋ ಲೊಕೇಶನ್? ಸುಬ್ಬಯ್ಯಗಾರು ಹೋಟೆಲ್ ಅಂದರೆ ಆಲ್ಮೋಸ್ಟ್ ಆಂಧ್ರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಕರ್ನಾಟಕ ಅವ್ರು ಏನನ್ನ ಬಂದರೆ ಮಿಸ್ ಮಾಡ್ದಿರ ವಿಸಿಟ್ ಮಾಡಿ. ನೆಕ್ಸ್ಟ್ ಲೆವೆಲ್ ಫುಡ್ ಇದೆ. ಸೊ ಅಮೂಲ್ಯ ಅವ್ರು ತಿನ್ನಲ್ಲ ಅಂತಿದ್ರೆ ಅವ್ರು వాక్ ಮಾಡಿ ಊಟ ಮಾಡಿ ಅಂತವ್ರೆ. ఓకే మేడం. మళ్ళీ రీస్టార్ట్ చేద్దాం. లేదంటే ఇప్పుడే 3 పాట్స్ చేస్తాం మేడం, కొద్దిగా సాంబార్. సో అಷ್ಟು తిన్నోರ್ಗೂ ಸಹ ಬಿಡಲ್ಲ ಅವರು. బర్త్డే సార్ అని చెప్పారు కదా, ಸ್ವಲ್ಪ ಹಾಕಿ కొంచెం చూడండి. దీన్నే 3 పాట్స్ చేసుకోండి మేడం. 1 గ్రామ్ రైస్ కూడా లేదు మేడం. మీరు ಮೊತ್ತಕ್ಕೆ 200 ಗ್ರಾಮ್ಸ್ ತಿಂದಿರೋ ಆಚೆಗೆ ಸಹ ಕಳ್ಸಲ್ಲ. ನೆಕ್ಸ್ಟ್ ಲೆವೆಲ್ ಊಟ. ಈ ಥರದ ಊಟ ನಮ್ಮ ಲೈಫಲ್ಲಿ ಮಾಡಿಲ್ಲ ಅಕ್ಕ ನಾವು. ಅಕ್ಕ ನೀವು ನೋಡಲ್ಲಿ ಅಕ್ಕ, ಇದಕ್ಕೆ ಸಾಲ್ಟ್ ಸ್ವಲ್ಪ ಕೊಡಿ. ಸಾಲ್ಟ್ కావాలా? A few moments later. Go.
vlog and any updates I'm gonna update.